ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿ, ಇದೀಗ ಓದಿದ ವಾಕ್ಯವನ್ನ ಗಮನವಿಟ್ಟು ನೀವು ಆಲೋಚನೆ ಮಾಡ್ರಿ, ವಿಮರ್ಶೆ ಮಾಡಿ ನೋಡಿಕೊಳ್ಳ್ರಿ. ನಮ್ಮ ರಾಜಾದಿರಾಜನು ಕರ್ತಾದಿ ಕರ್ತನು ಎರಡನೇ ಸಾರಿ ಲೋಕಕ್ಕೆ ಮೊದಲಿಂಗನಾಗಿ ತನ್ನವರಾದ ನಮ್ಮನ್ನ ಭೇಟಿಯಾಗಿ ಆ ಪರಮ ಕಾನಾನ್ ಪರಲೋಕಕ್ಕೆ ಕರೆದೊಯ್ಯಲು ಬರುತ್ತಿರುವಾಗ ಆತನ ಭಕ್ತರೆಲ್ಲರನ್ನ ಭೂಲೋಕದ ಹಾದಿ ಬೀದಿಗಳಿಂದ ಒಳ್ಳೆಯವರು ಕೆಟ್ಟವರು ಎನ್ನದೆ ಒಬ್ಬೊಬ್ಬರನ್ನ ಜವಾಬ್ದಾರಿಯುತ ಕಾರ್ಯಕ್ಕೆ ಕರೆದಿದ್ದಾರೆ. ಹಾಗಾಗಿ ಎಲ್ಲರಿಗೂ ದೇವರ ಆಹ್ವಾನ, ನನ್ನ ಪ್ರಿಯ ಕರ್ತನ ಕರೆಯು ಸಾರ್ವತ್ರಿಕ ಕರೆಯಾಗಿದೆ. ಯೇಸು ಸ್ವಾಮಿಯ ಕರೆ ವೈಯಕ್ತಿಕವಾಗಿಲ್ಲ ನನ್ನ ಪ್ರಿಯರಾದವರೇ, ಸಾರ್ವಜನಿಕ ಕರೆಯಾಗಿದೆ. ಮತ್ತೆ ಬರೆದ ಸುವಾರ್ತೆ 28ನೇ ಅಧ್ಯಾಯದಲ್ಲಿ ನಾವು ಓದ್ತೀವಲ್ಲ, ನೀವು ಹೊರಟು ಹೋಗಿ ಲೋಕದ ಕಡೆಗೆ ಸುವಾರ್ತೆಯನ್ನ ಸಾರಿರಿ. ಪ್ರಿಯರೇ, ಇವತ್ತು ಈ ಒಂದು ಸಂದೇಶ, ಈ ಒಂದು ವಾಕ್ಯ, ಈ ಒಂದು ಸಮಯದಲ್ಲಿ ನಾನು ನಿಮಗೆ 1:27 ಎಂಬ ಕರೆಯು ಒಂದೇ ಸಂದೇಶವನ್ನು ಒಂದೇ ಉದ್ದೇಶದಿಂದ ಒಂದೇ ಆತ್ಮನಲ್ಲಿ ಲೋಕಕ್ಕೆ ಸಾರಬೇಕೆಂಬ ಆಮಂತ್ರಣವಾಗಿದೆ. ಅದಕ್ಕಾಗಿ ಮತ್ತೆ ಬರೆದ ಸುವಾರ್ತೆ 22ನೇ ಅಧ್ಯಾಯ 9ರಿಂದ 10ರಲ್ಲಿ ಹೇಳುವಂತೆ ನಾವು ಓದುವಂತೆ ಬೀದಿಗಳಿಗೆ ಹೋಗಿ ಎಲ್ಲರನ್ನ ಕರೆಯಿರಿ ಎಂದು ಹೇಳುತ್ತಾನೆ. ಇಂದು ನಮ್ಮ ಕರ್ತನು ತನ್ನ ಸಭೆಗೆ, ಸಭಾಂಗಿಗಳಿಗೆ, ಹಿರಿಯರಿಗೆ, ಯೌವನಸ್ಥರಿಗೆ ಕರೆಯನ್ನ ನೀಡುತ್ತಿದ್ದಾನೆ. ಹಾಗಾದ್ರೆ ನೋಡೋಣ, ಮೊದಲನೇದಾಗಿ ನನ್ನ ದೇವರ ಕರೆಯುವಿಕೆ ಎಲ್ಲರಿಗೂ ಇದೆ. ಮಿಷನ್ ಫಾರ್ ಆಲ್, ಈ ಸುವಾರ್ತೆ ಎಲ್ಲರಿಗೂ ಇದೆ. ಹಾಗಾಗಿ 1ರಿಂದ 8 ನೋಡುವಾಗ, ಈ ವಚನವನ್ನು ಓದುವಾಗ, ಮೊದಲಿಗೆ ಕರೆಯಲ್ಪಟ್ಟವರು ಯೋಗ್ಯರಾಗಿರಲಿಲ್ಲ. ಅವರು ಲೌಕಿಕವಾಗಿದ್ದರು. ಒಬ್ಬನು ಹೊಲಕ್ಕೆ, ಒಬ್ಬನು ವ್ಯಾಪಾರಕ್ಕೆ, ಒಬ್ಬರು ಇನ್ನು ಕೊಲೆಗಾರರು ಆಗಿದ್ದರು. ಆದ್ದರಿಂದ ದೇವರ ಕರೆಯನ್ನು ನಿರಾಕರಿಸಿ ಅಷ್ಟಕ್ಕೆ ರಾಜನನ್ನ ಬಿಡದೆ, ಆದರೆ ರಾಜನು ಹೇಗಿಳಿದ, ಈಗ ಹೋಗಿ ಹಾದಿ ಬೀದಿಗಳಲ್ಲಿ, ಬೀದಿ ಚೌಕಗಳಲ್ಲಿ ಎಲ್ಲರನ್ನ ಕರೆಯಿರಿ ಊಟಕ್ಕೆ ಅಂತ ಹೇಳಿದ.